ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಟಾಕ್ಸ್ ವಿತ್ ರಮಾ. ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆನೇ ವಿಡಿಯೋ ಮಾಡ್ತಿದ್ದೀನಿ. ಸ್ನಾನ ಪೂಜೆ ಎಲ್ಲ ಆಗಿದೆ. ನಮ್ಮ ಪೂಜಾ ಮಂದಿರ ಹೇಗಿದೆ ನೋಡಿ ಫ್ರೆಂಡ್ಸ್. ಇನ್ನು ಟಿಫಿನ್ ಮಾಡಬೇಕು. ಮಾಡೋಕ್ಕಿಂತ ಮೊದಲು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ನಾನು ಭಾಳ ದಿವಸ ಆಯಿತು ನಾನು ವಿಡಿಯೋಸೇ ಮಾಡ್ತಿಲ್ಲ. ಯಾಕೆಂದರೆ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಮು. ಮತ್ತು ನಾನು ಏನೇ ವಿಡಿಯೋ ಮಾಡಲಿ, ಕುಕ್ಕಿಂಗ್ ವಿಡಿಯೋ ಆಗಲಿ, ವ್ಲಾಗ್ ಆಗಲಿ, ನಾನು ಮಾಡ್ತಾನೇ ಇದ್ದೀನಿ ಫ್ರೆಂಡ್ಸ್. ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡ್ತಾನೇ ಇಲ್ಲ ಫ್ರೆಂಡ್ಸ್. ನಾನು ಒಂದು ಚಿಕ್ಕ ಯೂಟ್ಯೂಬರ್. ಅದಕ್ಕೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ನೀವು ಒಂದು ಸ್ವಲ್ಪ ನನಗೆ ಸಪೋರ್ಟ್ ಕೊಟ್ಟರೆ ಇನ್ನೂ ಖುಷಿಯಿಂದ ವಿಡಿಯೋಸ್ ಮಾಡ್ತೀನಿ. ಆದರೆ ನೀವು ನನಗೆ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಲಿ ಅವು ವ್ಯೂಸು ಹೋಗಲ್ಲ, ಮತ್ತು ಸಬ್ಸ್ಕ್ರೈಬರ್ಸು ಆಗ್ತಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಬೇಜಾರು. ಅದಕ್ಕೆ ಹೋಗ್ಲಿ ಬಿಡು ಅಂತ ಇಷ್ಟು ದಿವಸ ಬಿಟ್ಬಿಟ್ಟಿದ್ದೆ. ಬೇಡ ಬಿಡು, ನನ್ನಂಥ ಸಣ್ಣ ಯೂಟ್ಯೂಬರ್ನ ಯಾರು ಸಪೋರ್ಟ್ ಮಾಡಲ್ಲ ಅಂತ ನಾನು ಇಷ್ಟು ದಿವಸ ಬಿಟ್ಟಿದ್ದೆ. ಆದರೂ ಕೂಡ ಏನೋ ಒಂದು ಮಾಡೋಣ, ಮತ್ತೆ ನಿಮ್ಮ ಮುಂದೆ ಬರೋಣ, ವೀಡಿಯೋಸ್ ಹೊಸ ವಿಡಿಯೋ ಮಾಡೋಣ, ಕುಕ್ಕಿಂಗ್ ವಿಡಿಯೋ ಆಗಲಿ ಮತ್ತು ವ್ಲಾಗ್ಸ್ ಆಗಲಿ ಮಾಡೋಣ ಅಂತ ಮತ್ತೆ ಒಂದು ಆಸೆಯಿಂದ ಬಂದಿದ್ದೀನಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿ, ನನಗೆ ನನ್ನ ವಿಡಿಯೋಸನ್ನು ಲೈಕ್ ಮಾಡಿ. ಯಾಕೆಂದರೆ ನೀವು ಮಾಡೋ ಒಂದು ಲೈಕ್ ನನ್ನ ವಿಡಿಯೋಸನ್ನು ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗೋ ಥರ ಮಾಡುತ್ತೆ. ಅದಕ್ಕೆ ಫ್ರೆಂಡ್ಸ್, ನಾನು ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ, ಶರಣು ಅಂತಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಇನ್ನು ಸ್ವಲ್ಪ ಚೆನ್ನಾಗಿ ಎಂಕರೇಜ್ ಮಾಡಿರಿ ನನ್ನ ಯೂಟ್ಯೂಬ್ ಚಾನಲ್ನ. ನಮ್ಮನ್ನು ಖುಷಿಯಿಂದ ನಾನು ಇನ್ನೂ ಸ್ವಲ್ಪ ವೀಡಿಯೋಸನ್ನೆಲ್ಲ ಮಾಡ್ತೀನಿ. ಕುಕ್ಕಿಂಗ್ ವೀಡಿಯೋಸು, ಬ್ಲಾಗ್ಸ್ ವೀಡಿಯೋಸು, ಇಲ್ಲ ನಾನು ಎಲ್ಲನ ಶಾಪಿಂಗ್ ಹೋಗಲಿ, ಇಲ್ಲ ಊರಿಗೆ ಹೋಗಲಿ, ನಾನು ನಮ್ಮ ಅಮ್ಮ ಮನೆಗೆ ಹೋಗಲಿ, ಅವನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮತ್ತು ಅದಕ್ಕೆ ಫ್ರೆಂಡ್ಸ್, ನಾನು ಇವತ್ತು ನಿಮ್ಮ ಮುಂದೆ ಬರ್ತಿದ್ದೀನಿ. ನನ್ನ ವಿಡಿಯೋಸನ್ನು ನೀವು ಏನಂತಾರೆ, ನನ್ನ ವಿಡಿಯೋಸನ್ನು ನೀವು ಸಪೋರ್ಟ್ ಮಾಡ್ತೀರಿ ಅಂತ ಒಂದು ಆಸೆಯಿಂದ ನಿಮ್ಮ ಮುಂದೆ ಬರ್ತಿದ್ದೀನಿ. ರಮಾ ಟಾಕ್ಸ್ ವಿತ್ ರಮಾ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು 2001ರಿಂದ ಸ್ಟಾರ್ಟ್ ಮಾಡಿದ್ದೀನಿ. 2021ರಿಂದ ಸ್ಟಾರ್ಟ್ ಮಾಡೀನಿ ನನ್ನ ಯೂಟ್ಯೂಬ್ ಚಾನಲ್ನ. ಆದರೂ ನನ್ನ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗ್ತಿಲ್ಲ. ಏನೋ ನನಗೆ ಗೊತ್ತಿಲ್ಲ. ನಾನು ಎಷ್ಟೋ ಪ್ರಯತ್ನ ಪಡ್ತಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ಗ್ರೋತ್ ಮಾಡ್ಕೋಬೇಕು, ಒಳ್ಳೆ ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಕು ಅಂತ. ಆದರೆ ಕೂಡ ಯಾಕೋ ನನ್ನ ಮೇಲೆ ಕರುಣೆನೇ ಇಲ್ಲ. ದೇವ್ರಿಗೆ ಕರುಣೆ ಇಲ್ಲನೋ, ಮತ್ತು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿಲ್ಲನೋ, ಅದು ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಫ್ರೆಂಡ್ಸ್, ಇವಾಗ ನೀವು ನನ್ನನ್ನು ಸಪೋರ್ಟ್ ಮಾಡಿ, ನಿಮ್ಮನ್ನು ಕೈ ಮುಗಿದು ಕೇಳ್ಕೊತಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಅದಕ್ಕೆ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತಿದ್ದೀನಿ, ನನ್ನ ಚಾನಲ್ನ ಗ್ರೋತ್ ಮಾಡಿ. ನಿಮ್ಮಿಂದನೇ ಇಷ್ಟು ದಿವಸ ಕೂಡ ನನ್ನ ಯೂಟ್ಯೂಬ್ ಚಾನಲ್ಲು ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗ್ತಿದೆ ಅಂದರೆ ನಿಮ್ಮ ಸಪೋರ್ಟಿಂದನೇ ನನ್ನ ಯೂಟ್ಯೂಬ್ ಚಾನಲ್ ಇಷ್ಟು ಚೆನ್ನಾಗಿ ಹೋಗಿದೆ. ಆದರೆ ಸ್ವಲ್ಪ ನಡುಕ್ಕೆ ಬ್ರೇಕ್ ಆಗಿದೆ.
ಆ ಬ್ರೇಕನ್ನು ಈಗ ಒಂದೇ ಬ್ರೇಕ್ ಇಲ್ದಂಗೆ ಮತ್ತೆ ಹಂಗೆ ನಡೆಸ್ಕೊಂಡು ಹೋಗೋಣ ಅಂತ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಒಳ್ಳೆ ವಿಡಿಯೋ ಮಾಡಿ ನಾನು ನಿಮ್ಮ ಮುಂದೆ ಬರ್ತೀನಿ. ಮತ್ತು ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸು. ಸುಮ್ಮನೆ ಏನೋ ಕೊರಿತೀನಿ ಅಂದ್ಕೋಬೇಡಿ. ನನಗೆ ನನ್ನ ಮನಸ್ಸಲ್ಲಿರೋವೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ನಮ್ಮ ಯೂಟ್ಯೂಬ್ ಚಾನಲ್ನ ಸಕ್ಸಸ್ ಮಾಡಿ ದಿನ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡೋದಲ್ಲ, ಮಾಡ್ತೀನಿ. ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ ನನ್ನ ಹೊಸ ವಿಡಿಯೋನ. ನೀವು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನು ಯಾವ ಥರ ವಿಡಿಯೋ ಮಾಡಿದರೆ ನಾನು ನಿಮಗೆ ಚೆನ್ನಾಗಿ ಅನಿಸುತ್ತೋ, ಕುಕ್ಕಿಂಗ್ ವಿಡಿಯೋ ಆಗಲಿ ಇಲ್ಲ ವ್ಲಾಗ್ ಮಾಡಿ ಅಂದರೆ ಮಾಡ್ತೀನಿ, ಕುಕ್ಕಿಂಗ್ ವಿಡಿಯೋ ಮಾಡಿ ಅಂದರೆ ಮಾಡ್ತೀನಿ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತು ಭಾಳ ಲೆಂತಿ ವಿಡಿಯೋ ಆಗ್ತೈತಿ, ಸಾಕು ಫ್ರೆಂಡ್ಸ್. ಇಲ್ಲಿಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಲೈಕ್ ಮಾಡಿದರೆ ನನ್ನ ಒಂದು ವಿಡಿಯೋ ಭಾಳ ಜನಕ್ಕೆ ರೀಚ್ ಆಗುತ್ತೆ. ಅದರಿಂದ ನನ್ನ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಇನ್ನು ಸಬ್ಸ್ಕ್ರೈಬರ್ಸ್ ಆಗಬೇಕು, ಆಗಿಲ್ಲ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿದರೆ ಎಲ್ಲವೂ ಆಗುತ್ತೆ. ನಿಮ್ಮ ಸಪೋರ್ಟ್ ಇದ್ದರೆ ನನ್ನ ಚಾನಲ್ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಅದಕ್ಕೆ ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ನಾನು ಇವತ್ತು ಇನ್ನೂ ಟಿಫಿನ್ ಮಾಡಿಲ್ಲ. ಬೆಳಗ್ಗೆನೇ ಏನು ನಾನು ಇವತ್ತು ಟಿಫಿನ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಆಮೇಲೆ ನಾನು ತಿಂತೀನಿ. ನೋಡೋಣ ಫ್ರೆಂಡ್ಸ್. ಈಗ ಟಿಫಿನ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ಮಂಡಕ್ಕಿ ಒಗ್ಗರಣೆ ಮಾಡಿದ್ದೀನಿ. ನಿಮಗೆ ಇಷ್ಟನಾ ಫ್ರೆಂಡ್ಸ್ ಮಂಡಕ್ಕಿ ಒಗ್ಗರಣೆ ಅಂದರೆ? ಮತ್ತು ಅಲಸಂದಿ ವಡೆ ಜಾಸ್ತಿ ಮಾಡಿಲ್ಲ, ಸ್ವಲ್ಪ ಮಾಡಿದೆ, ಎಲ್ಲ ಖಾಲಿ ಆಗಿದ್ದಾವೆ. ಇನ್ನು 2 ಅಲಸಂದಿ ವಡೆ ಇದ್ದಾವೆ. ಆ ವಡೆಯನ್ನು ನಾನು ತಿಂತೀನಿ ಮಂಡಕ್ಕಿ ಒಗ್ಗರಣೆ ಜೊತೆಗೆ. ಈಗ ಟಿಫಿನ್ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಮ ಜೊತೆಗೆ ಕೂತ್ಕೊಂಡು ಮಾತಾಡ್ಕೊತ ಟಿಫಿನ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಮಂಡಕ್ಕಿ ಒಗ್ಗರಣೆ, ಅಲಸಂದಿ ವಡೆ. ಈ ಮಂಡಕ್ಕಿ ಒಗ್ಗರಣೆಗೆ ಅಲಸಂದಿ ವಡೆಗಿಂತ ಮಿರ್ಚಿ ಚೆನ್ನಾಗಿ ಟೇಸ್ಟ್ ಇರ್ತವೆ ಫ್ರೆಂಡ್ಸ್. ಸೂಪರ್ ಕಾಂಬಿನೇಷನ್ ಮಂಡಕ್ಕಿ ಒಗ್ಗರಣೆ ಮತ್ತು ಹಿಟ್ಟಚ್ಚಿದ ಮೆಣಸಿನ್ಕಾಯಿ, ಮಿರ್ಚಿ, ಅವು ಸೂಪರ್ ಕಾಂಬಿನೇಷನು. ಆದರೆ ನಾನು ಇವತ್ತು ಅಲಸಂದಿ ವಡೆ ಮಾಡಿದ್ದೀನಿ. ಟಿಫಿನ್ ಮಾಡೋಣ ಫ್ರೆಂಡ್ಸ್, ಬನ್ನಿ. ಫ್ರೆಂಡ್ಸ್, ಈಗ ಟಿಫಿನ್ ಮಾಡ್ತಾ ನಿಮ್ಮ ಹತ್ರ ಇನ್ನೊಂದು ವಿಚಾರ ಫ್ರೆಂಡ್ಸ್. ಇನ್ನೊಂದು ವಿಚಾರ ಅಂದರೆ ಅದೇನಿಲ್ಲ, ನಾರ್ಮಲಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಅದು ಹೇಳ್ತಿದ್ದೀನಿ ಫ್ರೆಂಡ್ಸ್. ನಾನು ನಿಮ್ಮ ಹತ್ರ ಏನು ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಆಯಿತು ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾಳೆ ಹೊಸ ವಿಡಿಯೋಲ್ಲಿ ಸಿಗೋಣ ಫ್ರೆಂಡ್ಸ್.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.